ನಮ್ಮಲ್ಲಿ ಸಾವಯವದಲ್ಲಿ ಒಂದು ಆಗ್ರೋ ಬೂಸ್ಟರ್ ಅಂತ ಇದೆ. ಸುಮಾರು 900 ರೂಪಾಯಿ ಒಂದು ಕೆಜಿ ಬೀಳುತ್ತೆ. 1 ಎಕರೆ ಯೂಸ್ ಮಾಡಬಹುದು. ಇದನ್ನ 1 ಎಕರೆಗೆ ಯಾವ್ದಾದ್ರು ಉಸುಗು ಅಥವಾ ಎದರಲ್ಲಾದ್ರೂ ಮಿಕ್ಸ್ ಮಾಡ್ಕೊಂಡು ನೀವು ಉಗ್ಬಹುದು. ಇಲ್ಲ ಅಂದ್ರೆ ಸಾಲ್ಗುಟ ಹಾಕಿದೆ ಅಂದ್ರೂ ಏನು 3 ಚೀಲ ಗೊಬ್ಬರ ಏನೋ ಹಾಕ್ತಿವಲ್ಲ ಅದು ಇದು ಒಂದೇ ಕೆಲಸ ಮಾಡುತ್ತೆ. 5 ತರ ಕಂಟೆಂಟ್ ಇರುತ್ತೆ ಸರ್ ಇದರಲ್ಲಿ. ಐರನ್, ಬೋರಾನು, ಜಿಂಕ್, ಕಾರ್ಬೋಹೈಡ್ರೇಟ್ಸ್, ಫೆಲಿಕ್ ಅಂತ ಇರುತ್ತೆ, ಹ್ಯೂಮಿಕ್ ಅಂತ ಇರುತ್ತೆ. ಸೊ ಇದು ಎಲ್ಲದು ಕೂಡ 3 ತರ ಮಣ್ಣು ಬರುತ್ತೆ. ಒಂದ್ ಮಣ್ಣಲ್ಲಿ ಒಂದಿರುತ್ತೆ, ಒಂದಿರಲ್ಲ. ಹೌದಾ? ಸೊ ಹಾಗಾಗಿ ಇದನ್ನ ಬಳಸೋದ್ರಿಂದ ಆ ಮಣ್ಣಿಗೆ ಯಾವ್ದು ಬೇಕು, ಅದಕ್ಕೆ ಯಾವ್ದು ಪೋಷಕಾಂಶ ಬೇಕು, ಆ ಪೋಷಕಾಂಶವನ್ನ ಹಿರ್ಕೊಂಡು ಸಸ್ಯ ಚೆನ್ನಾಗಿ ಬೆಳವಣಿಗೆ ಆಗ್ಬಹುದು. ಎರೆಹುಳು ಇದ್ರೆ ಎರೆಹುಳುಗಳು ರಂಧ್ರಗಳನ್ನ ಮಾಡಿ ಆ ರಂಧ್ರಗಳ ಮುಖಾಂತರ ಪೋಷಕಾಂಶಗಳು ಹೋಗಿ ಅದು ಬೇರು ಅದನ್ನ ಹೀರ್ಕೊಂಡು ಸಸ್ಯ ಡೆವಲಪ್ ಆಗುತ್ತೆ. ನಾವು ಇವಾಗ ನೇಗಿಲು ಹೊಡಿತೀವಿ, ನೇಗಿಲು ಹೊಡಿದ್ರು ಒಂದು ಎರೆಹುಳ ಹೇಳಲ್ಲ. ಸೊ ಅಷ್ಟು ಒಳಗಡೆನೂ ಎರೆಹುಳ ಇಲ್ಲ ಅಂತಂದ್ರೆ ಆ ಔಷಧಿ ಹಾಕಿರೋದು ಮತ್ತೆ ಹೇಗೆ ಬೇರೆ ಮುಟ್ಟಕ್ಕಾಗುತ್ತೆ? ಇದು 1 ಎಕರೆಗೆ ನಾವು 3 ಡಬ್ಬ ಹಾಕ್ಬೇಕು. ಓಕೆ 3 ಡಬ್ಬ ಅಂತಂದ್ರೆ ಯಾವ ತರ ಮಿಕ್ಸ್ ಮಾಡ್ಕೋಬೇಕು? ಮಣ್ಣು ಅಥವಾ ಮರಳನ್ನ ಒಂದು 20-30 ಕೆಜಿ ಆಗುವಷ್ಟು ತಗೊಂಡು ಅದರಲ್ಲಿ ಈ 3 ಮಿಕ್ಸ್ ಮಾಡಿ ಒಂದು 200 ml ನಮ್ದು ಆಗ್ರೋ 18 ಹಾಕಿ ಕರೆಕ್ಟ್ ಆಗಿ ಕಲಸಿ ಹೊಲಕ್ಕೆ ಹೋಗಿ ಬಿಟ್ರೆ ನೀವು ಕರೆಕ್ಟ್ ಆಗಿ 1 ತಿಂಗಳು ಆದ್ಮೇಲೆ ಅದೇ ಹೊಲಕ್ಕೆ ಹೋಗಿ ಕೈಯಿಂದ ಮಣ್ಣನ್ನ ಬಗದ್ರೆ ಎರೆಹುಳುಗಳು ಸಿಗ್ತವೆ. ನಾನ್ ಕೊಡ್ತಾ ಇರೋದು ಯಾವುದೇ ಬೆಳೆಗಲ್ಲ, ಯಾವುದೇ ಪರ್ಟಿಕ್ಯುಲರ್ ಕೃಷಿಗಲ್ಲ, ಇದನ್ನ ಕೊಡ್ತಾ ಇರೋದು ನನ್ನ ಮಣ್ಣಿಗೆ. ನೀವು ಕುಂಬಳಕಾಯಿ ಬೆಳಿತೀರಾ ಬೆಳಿರಿ, ಭತ್ತ ಬೆಳಿತೀರಾ ಬೆಳಿರಿ, ಅಡಿಕೆ ಬೆಳಿತೀರಾ ಬೆಳಿರಿ, ತೆಂಗಿನಕಾಯಿ ಬೆಳಿತೀರಾ ಬೆಳಿರಿ, ಅಥವಾ ನೀವು ಬಾಳೆ ಬೆಳಿತೀರಾ ಬೆಳಿರಿ, ಯಾವ ಬೆಳೆನಾದ್ರೂ ಮಾಡ್ರಿ, ಫಸ್ಟ್ ಮಣ್ಣು ಸರಿ ಇಟ್ಕೊಳ್ರಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ, ನಾನೊಂದು ತೋಟದ ಒಳಗಡೆ ಇದ್ದೀನಿ. ಇದು ಕಂಪ್ಲೀಟ್ಲಿ ಅಡಿಕೆ ತೋಟ. ಈಗ ಏನು ಗುಂಬಳಕಾಯಿ ಬೆಳೆದಿದ್ದಾರೆ, ಅದು ಕಟ್ ಆಫ್ ಆಗಿಬಿಟ್ಟಿದೆ, ಎಲ್ಲ ಆಗಿ ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಯ್ತು. ಅಲ್ಲೊಂದು ಟ್ರ್ಯಾಕ್ಟರ್ ನಿಂತಿದೆ ಆ ಕಡೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ಇವತ್ತು ಸುಮಾರು ಜನ ರೈತರು ಹೇಳೋದನ್ನು ಕೇಳ್ಪಟ್ಟಿದ್ದೆ. ನಮಗೆ ಒಂದು ಸರಿಯಾದ ಇಳುವರಿ ಬರ್ತಾ ಇಲ್ಲ, ಇನ್ನೊಂದು ನಮಗೆ ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ. ನಾವೆಲ್ಲ ಗೌರ್ಮೆಂಟ್ ಗೊಬ್ಬರ ಬೇಕು 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 ಅಂತ ಲೈನಲ್ಲಿದ್ದೀವಿ. ಎಷ್ಟೋ ಗೊಬ್ಬರದ ಕೊರತೆ ಇವತ್ತು ಗೌರ್ಮೆಂಟ್ ಗೊಬ್ಬರಕ್ಕೆ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಈಗ ಇದು ಕಪ್ಪು ಮಣ್ಣು, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಕಾಣಿಸ್ತಿದೆಯಲ್ಲ, ಇದು ಕಪ್ಪು ಮಣ್ಣು. ಇದು ಕೆಲವು ಕಡೆ ಹೋದ್ರೆ ಕೆಂಪು ಮಣ್ಣು ಇರುತ್ತೆ. ಸೊ ಇದಕ್ಕೆ ಏನಾದರೂ ಒಂದು ಉತ್ತರವನ್ನು ಕೊಡೋಣ, ಈ ವಿಡಿಯೋ ಮುಖಾಂತರ ಮಾಡೋಣ ಅಂತಲೇ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನನ್ನ ಜೊತೆಗೆ ಮಣಿಕಂಠ ಅವರಿದ್ದಾರೆ ಆ್ಯಂಡ್ ಆಗ್ರೋ ವಿಭೂತಿಯ ಮ್ಯಾನೇಜರ್ ಇಲ್ಲೇ ಇದ್ದಾರೆ. ಸೊ ಎಲ್ಲರನ್ನ ಇವತ್ತು ಜೊತೆ ಹಾಕ್ಕೊಂಡಿದ್ದೀನಿ. ಮತ್ತು ರೈತರೆಲ್ಲ ಇಲ್ಲಿ ಓಡಾಡ್ತಿದ್ದಾರೆ. ಸೊ ಯಾಕೆ ಇವ್ರನ್ನೆಲ್ಲ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಗೊಬ್ಬರ ಬಳಕೆಯನ್ನು ಬಿಟ್ಟು ಸಾವಯವ ರೀತಿಯಲ್ಲಿ ನಾವೇನಾದರೂ ಕೃಷಿ ಮಾಡ್ಬೋದಾ, ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೋದಾ? ಯಾಕಂದರೆ ಗೌರ್ಮೆಂಟ್ ಗೊಬ್ಬರ ಅಗೈನ್ ಕೆಮಿಕಲ್ಲು, ಅದರಿಂದ ತುಂಬ ಕಾಯಿಲೆಗಳು ಸ್ಪ್ರೆಡ್ ಆಗ್ತಾ ಇದೆ, ಭೂಮಿಯ ಸತ್ವ ಕಂಪ್ಲೀಟ್ಲಿ ಹಾಳಾಗ್ತಿದೆ, ಎರೆಹುಳುಗಳು ಒಂದು ಕಣ್ಣಿಗೆ ಕಾಣಿಸೋದಕ್ಕಿಲ್ಲ ಅನ್ನೋದು ನಮಗೆಲ್ಲ ಗೊತ್ತು. ನಾವೆಲ್ಲ ಪುಸ್ತಕದಲ್ಲಿ ಓದ್ಬಿಟ್ಟಿದ್ದೀವಿ ಎರೆಹುಳ ರೈತನ ಮಿತ್ರ ಅಂತ. ಇವತ್ತು ಎಲ್ಲಾದರೂ ತೋರಿಸಿ, ರೈತನ ಜೊತೆ ಎಲ್ಲಾದರೂ ಅದು ಇರೋದನ್ನು ತೋರಿಸಿ, ನನಗೆ ಬಹುಶಃ ಸಿಗೋದಿಲ್ಲ. ಆದರೆ ರಾಣೆಬೆನ್ನೂರಲ್ಲಿ ವಿಭೂತಿ ಆಗ್ರೋ ಅನ್ನೋಂಥ ಒಂದು ಸಂಸ್ಥೆ ಇದೆ. ಅವರು ಈ ಎರೆಹುಳಗಳ ಸಂತತಿಯನ್ನು ಜಾಸ್ತಿ ಆಗಬೇಕು ತೋಟದಲ್ಲಿ, ಅವುಗಳು ತುಂಬ ಇರಬೇಕು. ಗೊಬ್ಬರವನ್ನು ರಾಸಾಯನಿಕ ಅಂದರೆ ನಾವು ಏನು ಕೆಮಿಕಲ್ ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಸಾವಯವ ಗೊಬ್ಬರವನ್ನು ಬಳಕೆ ಮಾಡಬೇಕು ಅಂತ. ಇಲ್ಲಿ ಈಗ ಇದು ಒಂದು ಬಾಟ್ಲ್ ಇದೆಯಲ್ಲ, ಈ ಒಂದು ಬಾಟಲ್ಲು ಬಹುಶಃ ಇದು ಯಾವುದೇ ಬಾಟ್ಲ್ ಆಗಿರಲಿ, ಇದು ಒಂದು 3-4 ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಸಮ ಅನ್ನುವಂಥ ಮಾತನ್ನು ಕೂಡ ನಾನು ನೋಡಿದ್ದೆ. ಆಮೇಲೆ ನಾವು ಒಂದು 4-5 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಎಕರೆಗಟ್ಟಲೆ ಜಾಗಕ್ಕೆ ಇಲ್ಲಿರುವಂಥ ಸಾವಯವ ಮಾದರಿಯಲ್ಲೇ ನಾವು ಗೊಬ್ಬರವನ್ನು ಹಾಕ್ಬೋದು, ಇದಕ್ಕೇನು ಭಾಳ ಖರ್ಚಾಗಲ್ಲ ಅನ್ನೋದನ್ನು ಕೂಡ ಕೇಳ್ಪಟ್ಟೆ. ಹಾಗಾಗಿ ಅವ್ರನ್ನೂ ಇವತ್ತು ನಾನು ಕರ್ಕೊಂಡು ಬಂದಿದ್ದೀನಿ, ಇಲ್ಲೇ ಇದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೊಬ್ಬರ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಆ ಇನ್ಫಾರ್ಮೇಷನ್ನು ಕೂಡ ಇವರು ಕೂಡ ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ಗೊಬ್ಬರ ಸಿಗ್ತಾ ಇಲ್ಲ ಸರ್ ಜನಗಳಿಗೆ, ರೈತರಿಗೆ ಸಿಗ್ತಾ ಇಲ್ಲ. ಸೊ ನಮ್ಮ ಗೊಬ್ಬರದ ಬಗ್ಗೆ ಒಂದು ಮಾಹಿತಿ ಕೊಡಿ, ಇದು ಸಾವಯವ ಮಾದರಿಯಲ್ಲಿರುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಗಿಡ ಹಾಳಾಗೋದಿಲ್ಲ, ಯಾವ ಎಲೆ ಚುಕ್ಕೆ ರೋಗನೂ ಬರಲ್ಲ, ಯಾವ ಗಿಡ ಹಾಳಾಗಿ ಬೇರು ಸತ್ತೋಗೋದು ಆ ಥರ ಏನೂ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ರಿ. ಈಗ ನಿಮ್ಮಲ್ಲಿಗೆ, ನಿಮ್ಮ ಶಾಪ್ಗೆ ಎಲ್ಲೆಲ್ಲಿಂದೆಲ್ಲ ರೈತರು ಬರ್ತಾರೆ, ಯಾವ್ಯಾವ ಬಗೆಯಲ್ಲಿ ಯಾವ್ಯಾವ ಕೃಷಿಗೆ ಅವರು ನಿಮ್ಮ ಹತ್ರ ಗೊಬ್ಬರವನ್ನು ತಗೊಂಡು ಹೋಗ್ತಿದ್ದಾರೆ? ಸುಮಾರು 31 ಜಿಲ್ಲೆ ಅಂತೂ ನಮಗೆ ರೈತರುಗಳು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಸೊ ನಮಗೆ ಕಾಲ್ ಬಂದಾಗ ನಾನು ಮಾತಾಡಿರೋ ಪ್ರಕಾರ ರೈತರು ನಮಗೆ ಹೇಳ್ತಾ ಇರೋದು ಸರ್ಕಾರಿ ಗೊಬ್ಬರ ಇದ್ದು, ಸರ್ಕಾರಿ ಗೊಬ್ಬರ 1200 ಅಂತ ಇತ್ತು, ಇವಾಗ 2200 ರೂಪಾಯಿ ಮಟ್ಟ ತಲುಪೈತ್ರಿ. ಮೊನ್ನೆ 1800 ಇತ್ತು ಒಂದು ವಾರಕ್ಕಿಂತ ಮುಂಚೆ, ಇವಾಗ ನೋಡಿದ್ರೆ 2200 ರೂಪಾಯಿ. ಪೆಟ್ರೋಲ್ ತರ ಆಗ್ಬಿಟ್ಟಿದೆ, ಪೆಟ್ರೋಲ್ ಡೀಸೆಲ್ ಯಾವ ತರ ಆಗಿದೆ. ಹಂಗೆ ರೈತರಿಗೆಲ್ಲ ತುಂಬಾ ಹೊರೆ ಆಗುತ್ತೆ. ಈ 1 ಎಕರೆಗೆ ಏನಿಲ್ಲ ಅಂದ್ರೆ 3 ಚೀಲ ಗೊಬ್ಬರ ಬೇಕಾಗುತ್ತೆ. 3 ಚೀಲ ಅಂತ
ಅಂತಂದ್ರೆ 6,000 ರೂಪಾಯಿ 7,000 ರೂಪಾಯಿ ಖರ್ಚಾಗುತ್ತೆ. ಸೊ ಮೆಕ್ಕೆಜೋಳ ಬೆಳೆಯೋರಾಗಿರ್ಬೋದು, ಹತ್ತಿ ಬೆಳೆಯೋರಾಗಿರ್ಬೋದು, ಸೋಯಾಬೀನು, ಶೇಂಗಾ, ಈಗೇನು ಕಾಳು ಕಡಿ ಬೆಳೆಯೋದೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು. ಆಮೇಲೆ ಸರ್ಕಾರಿ ಗೊಬ್ಬರ ಅತಿ ಹೆಚ್ಚು ಯೂಸ್ ಮಾಡೋದು ಕೂಡ ಉತ್ತರ ಕರ್ನಾಟಕದವ್ರೆ. ಸೊ ಏನಾಗಿದೆ ಅಂತಂದ್ರೆ ರೈತರು ರೈತ ಸಂಪರ್ಕ ಕೇಂದ್ರದ ಮುಂದೆ, ಆಮೇಲೆ ಯಾವುದೋ ಅಗ್ರೋ ಸೆಂಟರ್ ಮುಂದೆ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ. ಅಂದ್ರೆ ಕೊಡ್ತಾ ಇಲ್ಲ ಗೊಬ್ಬರ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಕೊಡ್ತೀನಿ ಅಂದ್ರೆ ಗೊಬ್ಬರ ಸಿಗ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂತ ದುಡ್ಡು ಹಿಡ್ಕೊಂಡು ನಿಂತ್ಕೊಂಡ್ರು ಗೊಬ್ಬರ ಸಿಗ್ತಾ ಇಲ್ಲ. ಸೊ ಆ ತರ ಪರಿಸ್ಥಿತಿ ಬಂದಿದೆ. ನಾವೇನು ಹೇಳೋದು ಇದ್ರ ಮುಖಾಂತರ ಅಂತಂದ್ರೆ, ಸೊ ನಮ್ಮಲ್ಲಿ ಸಾವಯವದಲ್ಲಿ ಒಂದು ಆಗ್ರೋ ಬೂಸ್ಟರ್ ಅಂತ ಇದೆ. ಸುಮಾರು 900 ರೂಪಾಯಿ ಒಂದು ಕೆಜಿ ಬೀಳುತ್ತೆ. 1 ಎಕರೆ ಯೂಸ್ ಮಾಡ್ಬೋದು. ಯಾವುದೇ ಆಗಿರಲಿ, ಈ ಸೋಯಾಬೀನ್ ಆಗಿರಲಿ, ಶೇಂಗಾ ಆಗಿರಲಿ, ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ ನಮ್ಮ ಕಡೆ ರೈತರು. ಆಮೇಲೆ ಬೇರೆ ಬೇರೆ ತರಕಾರಿಗಳಾಗಿರಲಿ, ಯಾವುದಕ್ಕೂ ಆಗಲಿ 1 ಕೆಜಿನ 1 ಎಕರೆಗೆ ನೀವು ಯೂಸ್ ಮಾಡೋದ್ರಿಂದ ಇದೆ ಸರ್ ಆಗ್ರೋ ಬೂಸ್ಟರ್ ಅಂತ ಹೇಳಿ. ಹೆಸರು ಕಾಳು ಇದ್ದಂಗೆ ಇರುತ್ತೆ ಇದು. ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳು ಇದ್ದಂಗೆ ಇರುತ್ತೆ. ಸೊ ಇದನ್ನ 1 ಎಕರೆಗೆ ಯಾವ್ದಾದ್ರು ಉಸುಗು ಅಥವಾ ಎದರಲ್ಲಾದ್ರೂ ಮಿಕ್ಸ್ ಮಾಡಿಕೊಂಡು ನೀವು ಉಗ್ಬೋದು. ಇಲ್ಲಾಂದ್ರೆ ಸಾಲ್ಗುಟ ಹಾಕಿದೆ ಅಂದ್ರೂ ಏನು 3 ಚೀಲ ಗೊಬ್ಬರ ಏನೋ ಹಾಕ್ತಿವಲ್ಲ, ಇದು ಒಂದೇ ಕೆಲಸ ಮಾಡುತ್ತೆ. ಮತ್ತೆ ಕಡಿಮೆ ರೇಟಲ್ಲೂ ಸಿಗುತ್ತೆ. ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ. ಎಲ್ಲ ನಾನು ಕೊಟ್ಟಿರ್ತಕ್ಕಂಥ ರೈತರು ಯಾರು ಕೂಡ ನಂದು ರಿಸಲ್ಟ್ ಇಲ್ಲ ಅಂತ ಯಾರು ನನಗೆ ಹೇಳಿಲ್ಲ. ನಾನೇ ಇರ್ತೀನಿ ಅಗ್ರೋ ಸೆಂಟ್ರಲ್ಲಿ, ನನಗೆ ಬರೋದು ಕಾಲ್ಸ್ ಎಲ್ಲ, ನಾನೇ ಮಾತಾಡ್ತೀನಿ. ಎಲ್ಲಾ ರೈತರು ಹೇಳಿರೋದು ಸರ್ ತುಂಬಾ ಚೆನ್ನಾಗಿದೆ, ದೇವ್ರು ಬಂದಂಗೆ ಬಂದಿರಿ ನೀವು ಅಂತಂದು ಹೇಳಿದ್ದಾರೆ. ಆಮೇಲೆ ಪ್ರತಿಯೊಂದು ಅಡಿಕೆಗೆ ಕೊಟ್ಟಿದೀವಿ, ಬಾಳೆ ಕೊಟ್ಟಿದೀವಿ. ಭೂಮಿ ಮೇಲೆ ಯಾವ ಕೃಷಿಗಿದೆ ಅದೊಂದು ಹೇಳ್ಬಿಡಿ ಸರ್. ಅಗ್ರಿಕಲ್ಚರ್ ಅಲ್ಲಿ ಹಾರ್ಟಿಕಲ್ಚರ್ ಬರುತ್ತೆ, ತೋಟಗಾರಿಕೆಗೂ ಇದೆ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ. ಸಿರಿಕಲ್ಚರ್ಗೂ ಕೊಡ್ತೀವಿ. ಸಿರಿಕಲ್ಚರ್ ಅಂತಂದ್ರೆ ಇದು ಸರ್ ರೇಷ್ಮೆಗೂ ಕೊಡ್ತೀವಿ, ರೇಷ್ಮೆ ಸೊಪ್ಪಿಗೆ. ಆಮೇಲೆ ಫ್ಲವರಿಂಗ್ ಸರ್, ಫ್ಲವರಿಂಗಿಗೂ ಕೊಟ್ಟಿದೀವಿ. ಹೂ ನಡಿಗೆ ಅಂತ ಬರುತ್ತೆ. ಹೂ ನಡಿಗೆ ಹತ್ರ ಸುಮಾರು ಅಲ್ಲಿ ಬೆಳೆದೇ ಭಾಳ ಹೂವು, ಸೇವಂತಿಗೆ, ಮಲ್ಲಿಗೆ, ದುಂಡು ಮಲ್ಲಿಗೆ, ಈ ತರ ಎಲ್ಲ ಕಾಕಡ ಎಲ್ಲ ಬೆಳಿತಾರೆ. ಅಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ. ಫ್ಲವರ್ ಬೋನ್ ಅಂತ ಬರುತ್ತೆ ನಮ್ಮಲ್ಲಿ. ಫ್ಲವರ್ ಬೋನು, ಹ್ಯೂಮಿಕ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಸಸ್ಯಗಳಿಗೆ ಆಹಾರ ಪೂರೈಕೆ ಆಗೋದು ಜೈಲಮಿಂತ್ರ, ಪೊಯ್ಲಮಿಂತ್ರ ನೀರು ಪೂರೈಕೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಬೇರೆ ಕೊಡ್ತೀವಲ್ಲ, ಆ ಬೇರ್ ಮುಖಾಂತರ ಸಸ್ಯಗಳು ಚೆನ್ನಾಗಿ ಡೆವಲಪ್ ಆಗ್ತವೆ. ನಮ್ಮ ಔಷಧಿ ಬಳಸಿದ್ರೆ ಯಾವುದೇ ತೊಂದರೆ ಇಲ್ದಂಗೆ ಅತಿ ಹೆಚ್ಚು ಲಾಭವನ್ನ ನೀವು ಪಡ್ಕೋಬಹುದು ಅಂತ ನಾನು ಇದ್ರ ಮುಖಾಂತರ ಹೇಳ್ಬೋದು. ಈಗ ಇಲ್ಲಿ ಕಪ್ಪು ಮಣ್ಣಿದೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ನಾನು ಕೆಲವೊಂದು ಭೂಮಿಗೆ ಹೋಗಿದ್ದೀನಿ, ಕೆಂಪು ಮಣ್ಣನ್ನು ಕಂಡುಕೊಂಡಿದ್ದೀನಿ, ನೋಡಿದ್ದೀನಿ ನಾನು. ಸೊ ಇಲ್ಲಿ ಸ್ವಲ್ಪ ಕೃಷಿಯ ವಿಚಾರಕ್ಕೆ ಬಂದರೆ ಅವ್ರದ್ದು ಬೇರೆ ಥರ ಇರ್ಬೋದು, ನಮ್ಮದು ಬೇರೆ ಥರ ಇರ್ಬೋದು, ಈ ಥರ ಆಗುತ್ತೆ. ಈ ನಿಮ್ಮ ಗೊಬ್ಬರದ ವಿಚಾರಕ್ಕೆ ಬಂದರೆ ಖಂಡಿತವಾಗಿ ಎರಡೂ ಮಣ್ಣಿಗೆ ಇದಾಗುತ್ತಾ? ಎಲ್ಲರಿಗೂ ಆಗುತ್ತಾ? ಈಗ ಕರಾವಳಿ ಭಾಗದವರಿಗೂ ಆಗುತ್ತಾ, ಅಥವಾ ನಿಮ್ಮಂಥ ರಾಣೆಬೆನ್ನೂರು ಈ ಭಾಗದವ್ರಿಗೆ ಮಾತ್ರನಾ? ಹೇಗೆ ಇದ್ರ ಬಗ್ಗೆ ಒಂದು ಹೇಳಿ. ಮತ್ತು ಇದರ ಕಂಪ್ಲೀಟ್ ಪ್ರಯೋಜನ ಬೇಕು ನಮಗೆ. ಈಗ ಏನು ಬೆನಿಫಿಟ್ ಇದನ್ನ ಬಳಕೆ ಮಾಡೋದ್ರಿಂದ ಏನು ಬೆನಿಫಿಟ್ ಅನ್ನೋದನ್ನ ಹೇಳ್ಬೋದು ಸರ್? 3 ತರ ಮಣ್ಣು ಬರುತ್ತೆ. ಒಂದು ಜೇಡಿ ಮಣ್ಣು, ಒಂದು ಕಪ್ಪು ಮಣ್ಣು, ಒಂದು ಕೆಂಪು ಮಣ್ಣು. ಜೇಡಿ ಮಣ್ಣು ಅಂತಂದ್ರೆ ಕರಾವಳಿ ಭಾಗದಲ್ಲಿ ಬರುತ್ತೆ. ಕರಾವಳಿ ಭಾಗದಲ್ಲಿ ಜೇಡಿ ಮಣ್ಣಲ್ಲಿ ಐರನ್ ಇರುತ್ತೆ, ಬಟ್ ಮ್ಯಾಗ್ನೀಷಿಯಮ್, ಬೋರಾನು, ಕಾರ್ಬನ್, ಇದು ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಇರಲ್ಲ. ಆಮೇಲೆ ಹ್ಯೂಮಿಕ್ ಅಂತೂ ಇರೋದೇ ಇಲ್ಲ. ಒಂದೇದು ಆ ಕಡೆ ಭಾಗದಲ್ಲಿ ಅಂದ್ರೆ ಅಲ್ಲೆಲ್ಲ ಅಡಿಕೆ, ತೆಂಗು, ಕಾಫಿ ಈ ತರ ಇರುತ್ತೆ ಇಲ್ಲಿ ಕರಾವಳಿ ಭಾಗದಲ್ಲಿ. ಸೊ ಅಲ್ಲಿಗೆ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಈಗ ಐರನ್ ಇರುತ್ತೆ, ಮತ್ತೆ ಅದಕ್ಕೆ ಬೋರಾನು, ಮ್ಯಾಗ್ನೀಷಿಯಮು, ಆಮೇಲೆ ಜಿಂಕ್ ಅವೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೂ ಇದು ಯೂಸ್ ಆಗುತ್ತೆ. ಕಪ್ಪು ಮಣ್ಣಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ, ಐರನ್ನು, ಬೋರಾನು ಕಡಿಮೆ ಇರುತ್ತೆ. ಸೊ ಅದಕ್ಕೂ ಕೂಡ ಇದು ಆಗುತ್ತೆ. ಈ ತರ ಕಂಟೆಂಟ್ ಇರುತ್ತೆ ಸರ್ ಇದರಲ್ಲಿ. ಐರನ್ನು, ಬೋರಾನು, ಜಿಂಕು, ಕಾರ್ಬೋಹೈಡ್ರೇಟ್ಸ್, ಫೆಲಿಕ್ ಅಂತ ಇರುತ್ತೆ, ಹ್ಯೂಮಿಕ್ ಅಂತ ಇರುತ್ತೆ. ಸೊ ಇದು ಎಲ್ಲದೂ ಕೂಡ 3 ತರ ಮಣ್ಣು ಬರುತ್ತೆ. ಒಂದು ಮಣ್ಣಲ್ಲಿ ಒಂದಿರುತ್ತೆ, ಒಂದಿರಲ್ಲ. ಹೌದಾ? ಸೊ ಹಾಗಾಗಿ ಇದನ್ನ ಬಳಸೋದ್ರಿಂದ ಆ ಮಣ್ಣಿಗೆ ಯಾವ್ದು ಬೇಕು, ಅದಕ್ಕೆ ಯಾವ್ದು ಪೋಷಕಾಂಶ ಬೇಕು, ಆ ಪೋಷಕಾಂಶವನ್ನ ಹಿಡ್ಕೊಂಡು ಸಸ್ಯ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ಈಗ ಸಪೋಸ್ ಈಗ ನಾವೇನೋ ಒಂದು ಭೂಮಿಗೆ ಒಂದು ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಇಲ್ಲೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿಗ ನಾವೇನೋ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ಸ್ಪ್ರೇ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಭೂಮಿಗೆ ಇಂಗಬೇಕು. ಹೌದು ಸರ್. ತುಂಬಾ ಕಡೆ ಏನಾಗ್ತಿದೆ, ಭೂಮಿ ಒಳಗಡೆನೆ ಅದು ಹೋಗೋದಿಲ್ಲ, ಇಂಗೋದಿಲ್ಲ. ಹೋದ್ರೂ ಕೂಡ ಆ ಟೈಮಲ್ಲಿ ಸಸ್ಯಗಳಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಆಮೇಲೆ ಆ ಮಣ್ಣನ್ನ ಹಾಳು ಮಾಡುತ್ತೆ ಅಂತ. ನಿಮ್ದು ಯಾವ ರೀತಿ ವರ್ಕ್ ಆಗುತ್ತೆ ಅದು? ಸರ್ ಯಾಕೆ ಹೋಗಲ್ಲ ಅಂದ್ರೆ ಸರ್, ಭೂಮಿಯಲ್ಲಿ ರಂಧ್ರಗಳೇ ಇಲ್ಲ. ಎರೆಹುಳು ಇದ್ರೆ ಎರೆಹುಳುಗಳು ರಂಧ್ರಗಳನ್ನ ಮಾಡಿ ಆ ರಂಧ್ರಗಳ ಮುಖಾಂತರ ಪೋಷಕಾಂಶಗಳು ಹೋಗಿ ಅದು ಬೇರು ಅದನ್ನ ಹೀರ್ಕೊಂಡು ಸಸ್ಯ ಡೆವಲಪ್ ಆಗುತ್ತೆ. ಸೊ ನಮ್ಮಲ್ಲಿ ಇವಾಗ ನಾನು ರೈತನ ಮಗನೇ ಸರ್, ಬಟ್ ನಮ್ಮಲ್ದಲ್ಲೇನೆ ಹೇಳ್ತಿದ್ದೀನಿ, ಹುಡುಕಿದ್ರು ನಾವು ಇವಾಗ ನೇಗಿಲು ಹೊಡಿತೀವಿ, ನೇಗಿಲು ಹೊಡಿದ್ರು ಒಂದು ಎರೆಹುಳ ಹೇಳಲ್ಲ. ಸೊ ಅಷ್ಟು ಒಳಗಡೆನೂ ಎರೆಹುಳ ಇಲ್ಲ ಅಂತಂದ್ರೆ ಆ ಔಷಧಿ ಹಾಕಿರೋದು
ಮತ್ತೆ ಹೇಗೆ ಬೇರಿ ಮುಟ್ಟಕ್ಕಾಗುತ್ತೆ? ಕರೆಕ್ಟ್ ಹೌದಾ? ರಂಧ್ರಗಳಿಲ್ಲ ಅಂತಂದ್ರೆ ಎರೆಹುಳುಗಳು ಬೇಕು. ಅವಾಗೆಲ್ಲ ನಮ್ಮ ಅಜ್ಜ ಅವರ ಕಾಲದಲ್ಲಿ ಸುಮಾರು ದನಗಳು ಇರ್ತಿದ್ವು ಮನೆಯಲ್ಲಿ, ತುಂಬಾ ಗೊಬ್ಬರ ಇರ್ತಿತ್ತು. ಗೊಬ್ಬರ ಹಾಕಿದಾಗ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಸೊ ಇವಾಗ ನಾವೆಲ್ಲ ಗೊಬ್ಬರ ಬಿಟ್ಬಿಟ್ಟಿದೀವಿ. ಸರ್ಕಾರಿ ಗೊಬ್ಬರಕ್ಕೆ ಎಷ್ಟು ಅಡಾಪ್ಟ್ ಆಗಿದೀವಿ ಅಂದ್ರೆ, ಸೊ ಹೊಲ ಅಂದ್ರೆ ಸರ್ಕಾರಿ ಗೊಬ್ಬರ ಸುಮ್ನೆ ಹಾಕೋದು ಬಿತ್ತೋದು, ಬಟ್ ಬೆಳೆ ಬರಲ್ಲ. ಏನ್ ಮಾಡುತ್ತೆ? ಬೆಳೆಸುತ್ತೆ, ಇಲ್ಲ ಅಂತ ಅಲ್ಲ, ಬೆಳೆಸುತ್ತೆ, ಫಲ ಬರಲ್ಲ. ನಮಗ್ ಬೇಕಾದಷ್ಟು ಸತ್ತೋಗ್ಬಿಡೋ ಚಾನ್ಸಸ್ ಇರುತ್ತೆ, ಸತ್ತೋಗುತ್ತೆ. ಈ ಸುಮಾರು ರೋಗಗಳು ಸರ್, ಎಂತೆಂತ ರೋಗ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಇನ್ನೊಂಥರ, ಈ ಜ್ವರ ಬಂದಾಗ 3-4 ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಒಂದಕ್ಕೂ ಸಿಂಕ್ ಆಗೋತರ. ಮತ್ತೆ ಆಗ್ರೋ ಸೆಂಟರ್ಗೆ ಹೋಗ್ತಾರೆ, ಸರ್ ಈ ತರ ಆಗಿದೆ, ರೋಗ ಬಂದಿದೆ. ಅವ್ರೇನು ಇಲ್ಲ, ಒಂದ್ 4-5 ಔಷಧಿ ನಂಗೆ ಕೂಡಿಡ್ತಾರೆ, ಬಿಲ್ ಹಾಕ್ತಾರೆ, ತಗೊಂಡೋಗಿ ಹೊಡಿಯೋದು. 3 ದಿವಸ ಕಂಟ್ರೋಲ್ ಆಗಿರುತ್ತೆ, ಮತ್ತೆ 8 ದಿವಸಕ್ಕೆ ಅದೇ ಹುಳ ಮತ್ತು ಅಲ್ಲೇ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಕೆಮಿಕಲ್ ಆಸಿಡ್ ಸರ್. ಇವಾಗ ನಾವು ಲ್ಯಾಬ್ರೋಟರಿಯಲ್ಲಿ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಆಸಿಡ್ ಪವರ್ ಎಷ್ಟು ಗೊತ್ತಾ? 1.5 ಗಂಟೆ. ನೀವು ಬೇಕಂದ್ರೆ ಅವ್ರು ಏನಕ್ಕೆ ಮುಚ್ಚೆ ಇಡ್ರಿ ಅಂತ ಹೇಳ್ತಾರೆ ಅಂತಂದ್ರೆ, ಆಸಿಡ್ ಆರಿದ್ಮೇಲೆ ಅದ್ರ ವರ್ಕೌಟ್ ಆಗಲ್ಲ. ಇಷ್ಟು ಆಸಿಡ್ಗೆ ಒಂದ್ ಸ್ವಲ್ಪ ಬಣ್ಣ ಹಾಕಿ ಆ ತರ ಔಷಧಿ ಮಾಡಿ ಕೊಡೋದು ಅವರು. ಸುಮಾರು ರೈತರು, ನಾನೇ ಹೊಡೆದಿದ್ದೀನಿ ಸರ್. ನಾನು ಫಸ್ಟಿಗೆ ಸಾವಯವ ಮಾಡ್ತಿದ್ದಿಲ್ಲ, ನಾನು ಕೆಮಿಕಲ್ ಮಾಡ್ತಿದ್ದೆ ನಮ್ಮ ಹೊಲದಲ್ಲಿ. ಸೊ 8 ದಿವಸ ಚೆನ್ನಾಗಿರುತ್ತೆ, ಮತ್ತೆ 8 ದಿವಸ ಆದ್ಮೇಲೆ ಅದೇ ರೋಗ. ಈ ತರಕಾರಿ ಬೆಳೆಗಂತೂ ಅದು ಎಂತ ರೋಗ ಅಂಟ್ಕೊಳ್ಳುತ್ತೆ ಅಂದ್ರೆ, ಮುಟ್ರು ಬರುತ್ತೆ. ಮೆಣಸಿ ಗಿಡ ಆಗ್ಲಿ, ಬೇರೆ ಬೇರೆ ಎಲ್ಲ ಅವಕ್ಕೆಲ್ಲ ಮುಟ್ರು ಬರುತ್ತೆ. ಆಮೇಲೆ ಹುಳ ಬರುತ್ತೆ. ಹುಳ ಬಂದು ಆ ಎಲೆಗೂ, ಆಮೇಲೆ ಮೊಗ್ಗು, ಮೇನ್ ಆಗಿ ಮೊಗ್ಗಿಂತ್ರನೇ ನಮ್ದಿಗೆಲ್ಲ ಇದಾಗೋದು. ಕಾಯಿ ಆಗ್ಬೇಕಂದ್ರೆ ಮೊಗ್ಗೆ ಕಾರಣ. ಸೊ ಹಾಗಾಗಿ ಆ ಮೊಗ್ಗನ್ನ ತಿಂತಕ್ಕಂಥದ್ದು ಹುಳಗಳು. ಈಗ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ, ತುಂಬ ಜನ ಏನು ಹೇಳ್ತಾರೆ, ಇದು ರಿಸಲ್ಟ್ ಲೇಟು, ಇದನ್ನು ಬಳಕೆ ಮಾಡಿದ್ರೆ ನಮಗೆ ಮತ್ತೆ 4-5 ತಿಂಗಳು ಲೇಟ್ ಆಗಬಹುದು, ಅಥವಾ 1 ವರ್ಷ ಲೇಟ್ ಆಗಬಹುದು. ಆ ಥರ ಒಂದು ದೊಡ್ಡ ನಂಬಿಕೆ ಇದೆ. ಅಂದರೆ ಇದಕ್ಕೆ ನಾವು ತಲಾಂತರದಿಂದ ಇದನ್ನು ನಾವು ತಲೆಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ. ಈ ರಿಸಲ್ಟ್ ಬಗ್ಗೆ ಇವ್ರು ಮಾತಾಡಲಿ ಅಂತ ಅನ್ಕೊತೀನಿ. ಇಲ್ಲೇ ಇದ್ದಾರೆ ಮಣಿಕಂಠ ಅವರು, ಈ ಸಂಸ್ಥೆ MD ಇವರೇ. ಸೊ ಹಾಗಾಗಿ ನೀವು ಹೇಳಿ ಸರ್, ನಿಮ್ಮ ಪ್ರಾಡಕ್ಟ್ನ ರಿಸಲ್ಟ್ ರೇಟ್ ಹೆಂಗಿರುತ್ತೆ, ರಿಸಲ್ಟನ್ನು ನಾವು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ. ಸರ್, ಈಗ ನಾನು ನಿಮ್ಮಲ್ಲಿ ವಿಡಿಯೋ ಕೊಡೋಕ್ಕಿಂತ ಮುಂಚೆ ಯಾವ ತರ ಮಾಡ್ತಿದ್ವಿ ಅಂದ್ರೆ ಅದನ್ನೊಂದು ಪ್ರೋಸೆಸ್ ಹೇಳ್ಬಿಡ್ತೀನಿ ನಿಮ್ಗೆ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಯಾವ ತರ ಇದೆ ನಮ್ಗೆ. ಈಗ ಮುಂಚೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ಯಾವ್ದೋ ಒಂದು ರೈತನ ತೋಟಕ್ಕೆ ಹೋಗೋದು, ಹೋದ್ಮೇಲೆ ಅವ್ರಿಗೆ ಏನ್ ಮಾಡೋದು ಅಂದ್ರೆ, ಒಂದು ಕ್ಯಾನ್ಗೆ ಆಗುವಷ್ಟು ಔಷಧಿನ ಕೊಟ್ಟು ಬಿಡೋದು. ಆ ಕೊಟ್ಟಿದ್ದನ್ನ ಅವ್ರಿಗೆ ಸ್ಪ್ರೇ ಮಾಡಕ್ ಹೇಳಿ ನಾವು ನಮ್ಮ ಊರಿಗೆ ವಾಪಸ್ ಬರೋದು, ನಮ್ದು ಕಾರ್ಡ್ ಕೊಟ್ಟು. ಓಕೆ, 8 ದಿನ ಆದ್ಮೇಲೆ ಅವ್ರು ನಮಗೆ ರಿಟರ್ನ್ ಕಾಲ್ ಮಾಡ್ತಾರೆ. ಸರ್, ನಿಮ್ ತುಂಬಾ ಚೆನ್ನಾಗಿದೆ ಹಾಕಿದ್ಮೇಲೆ, ನನಗೆ ನಿಮ್ಮ ಔಷಧಿ ಬೇಕು ಸರ್, ಹಾಗಿದ್ರೆ ಹಣೆ ಮುಂದೆ ಬಂದು ತಗೊಂಡೋಗ್ರಿ. ಓಕೆ, ಅಂದ್ಮೇಲೆ ಇದ್ರ ಮೇಲೆ ಅರ್ಥ ಮಾಡ್ಕೊಂಡ್ರೆ ರಿಸಲ್ಟ್ ಎಷ್ಟು ಫಾಸ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಈಗ ಇದೆಲ್ಲ ನ್ಯಾನೋ ಟೆಕ್ನಾಲಜಿ. ಉದಾಹರಣೆಗೆ ಈಗ ಒಂದು ಡಬ್ಬಿ, ಒಂದು 1 kg ಬೂಸ್ಟರ್ ನಾವು ಹೇಳಿದ್ವಲ್ಲ, ಅದು 1 kgಯಲ್ಲಿ 10 to the power of 1 ಅಂತ. ಉದಾಹರಣೆಗೆ ತೋರಿಸಬಹುದು, ಅದನ್ನ ಬಾಟಲ್ ಇದೆಯಾ? ಇದೆ, ಅಲ್ಲಿ ಯಾವಾಗ ತೋರಿಸಿದ್ವಲ್ಲ ಅದೇ ಅಲ್ವಾ? ಅದೇ. ಈಗ ನೋಡ್ರಿ, 10 to the power of 1 ಅಂತ ಹೇಳ್ತೀವಿ. ಇದು 1 ಎಕರೆಗೆ ನಾವು 3 ಡಬ್ಬ ಹಾಕ್ಬೇಕು. ಓಕೆ, 3 ಡಬ್ಬ ಅಂತಂದ್ರೆ ಯಾವ ತರ ಮಿಕ್ಸ್ ಮಾಡ್ಕೋಬೇಕು? ಮಣ್ಣು ಅಥವಾ ಮರಳನ್ನ ಒಂದು 20-30 kg ಆಗುವಷ್ಟು ತಗೊಂಡು ಅದರಲ್ಲಿ ಈ 3ನ್ನ ಮಿಕ್ಸ್ ಮಾಡಿ ಒಂದು 200 ml ನಮ್ದು ಆಗ್ರೋ 18 ಹಾಕಿ ಕರೆಕ್ಟ್ ಆಗಿ ಕಲಸಿ ಹೊಲಕ್ಕೆ ಹೋಗಿ ಬಿಟ್ರೆ, ನೀವು ಕರೆಕ್ಟ್ ಆಗಿ 1 ತಿಂಗಳು ಆದ್ಮೇಲೆ ಅದೇ ಹೊಲಕ್ಕೆ ಹೋಗಿ ಕೈಯಿಂದ ಮಣ್ಣನ್ನ ಬಗದ್ರೆ ಎರೆಹುಳುಗಳು ಸಿಗ್ತವೆ. ಓಕೆ, ಅಂದ್ರೆ ಭೂಮಿಯ ಒಳಗಡೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 3 ಗುಣಗಳು. ಓಕೆ, ಒಂದು ಭೌತಿಕ ಗುಣ, ಒಂದು ರಾಸಾಯನಿಕ ಗುಣ, ಒಂದು ಜೈವಿಕ ಗುಣ ಅಂತ ಹೇಳ್ತೀವಿ. ಓಕೆ, ಈಗ ಭೌತಿಕ ಗುಣ ಅಂತಂದ್ರೆ ಫಿಸಿಕಲಿ ಫೀಲ್ ಮಾಡೋದು. ಓಕೆ, ಭೂಗೋಳ, ಭೌತಿಕ, ಮುಟ್ಟೋದು, ಸ್ಪರ್ಶ ಮಾಡೋದು, ಫಿಸಿಕಲ್ ಆಗಿ. ಓಕೆ, ಸೊ ಇನ್ನೊಂದು ರಾಸಾಯನಿಕ ಗುಣ. ರಾಸಾಯನಿಕ ಗುಣ ಅಂದ್ರೆ ಭೂಮಿಯಲ್ಲಿ ಹ್ಯೂಮಸ್ ಇರಬೇಕು. ಓಕೆ, ಹ್ಯೂಮಸ್ ಇರಬೇಕು, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಮತ್ತೆ ಬೇಕಾಗಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು. ಅದೆಲ್ಲ ಇದ್ದಾಗ ಅದಕ್ಕೆ ನಾವು ರಾಸಾಯನಿಕ ಗುಣ ಅಂತ ಹೇಳ್ತೀವಿ. ಜೈವಿಕ ಗುಣ ಅಂತಂದ್ರೆ ಜೀವರಾಶಿಗಳಿರ್ಬೇಕು, ರೈತನಿಗೆ ಮಿತ್ರ ಕೀಟಗಳಿರ್ಬೇಕು. ಆ ಜೈವಿಕ ಗುಣ ಇಲ್ಲ ಅಂತಂದ್ರೆ ಆ ಭೂಮಿ ಬೆಳಿಲಿಕ್ಕೆ ಯೋಗ್ಯವಾಗಿಲ್ಲ ಅಂತ. ಈ 3ರಲ್ಲಿ ಒಂದಿಲ್ಲ ಅಂದ್ರೆ ಯೂಸ್ ಇಲ್ಲ. ಓಕೆ, ನೀವು ಫಿಸಿಕಲಿ ಚೆನ್ನಾಗಿಲ್ಲ ಅಂತಂದ್ರೆ, ಮುಟ್ಟಿದಾಗ ಅದು ಗಟ್ಟಿ ಇದೆ, ಎಟ್ಟಿ ಇದೆ ಅಂತಂದ್ರೆ ಭೂಮಿ ಒಳಗಡೆ ಬೇರೆ ಹೋಗಕ್ ಆಗೋದೇ ಇಲ್ಲ. ಅಥವಾ ನಾವು ಹಾಕಿರೋ ಔಷಧಿ, ನೀವು ಹಾಕೋ ಕೆಮಿಕಲ್ ಗೊಬ್ಬರನು ಒಳಗಡೆ ಹೋಗಲ್ಲ. ಸೊ ಸೆಕೆಂಡ್ ಏನು ಅಂತಂದ್ರೆ, ಜೈವಿಕ ಗುಣ ಇಲ್ಲ ಅಂತಂದ್ರೆ ಆ ಔಷಧಿ. ಈಗ ಇನ್ನೊಂದು ವಿಚಾರ ತಿಳ್ಕೊಳ್ಳಿ ಸರ್, ಇದು ಬಹಳ ಇಂಪಾರ್ಟೆಂಟ್. ರೈತರು ತಪ್ಪು ತಿಳುವಳಿಕೆ ತುಂಬಾ ಇರುತ್ತೆ, ಅದನ್ನೊಂದು ಕ್ಲಿಯರ್ ಮಾಡ್ಬಿಡೋಣ. ನೀವು ಯಾವುದೇ ಸಾವಯವ ಗೊಬ್ಬರ ಹಾಕಿದ್ರು, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದ್ರು, ಏನನ್ನೇ ಹಾಕಿದ್ರು ಭೂಮಿ ಡೈರೆಕ್ಟ್ ಆಗಿ ಭೂಮಿಗೆ ಹಾಕಿದ್ಮೇಲೆ ನಮ್ಮ ಗಿಡಗಳು ಅದನ್ನ ತಗೊಳ್ಳಲ್ಲ.
ಓಕೆ, ಅದನ್ನ ತಗೋಬೇಕು ಅಂತಂದ್ರೆ ಅದಕ್ಕೊಂದು ಸಿಸ್ಟಮ್ ಇದೆ. ಒಳಗಡೆ ನಮ್ಮ ಜೀವಕೋಶಗಳು, ಜೀವರಾಶಿಗಳು, ಎರೆಹುಳುಗಳು ಇವೆಲ್ಲ ಆ ಗೊಬ್ಬರನ ತಿಂದು ಅದು ಸಗಣಿ ಹಾಕಿದ್ದು, ಆ ಸಗಣಿನ ನಮ್ ಗಿಡ ತಗೊಳುತ್ತೆ. ಓಕೆ, ನಾವು ಡೈರೆಕ್ಟ್ ಆಗಿ ಹೋಗಿ ಹಾಕ್ತಿವಿ, ಸುರುತ್ತೀವಿ, ಎಷ್ಟೊಂದು ಸುರುತ್ತೀರಾ. ಓಕೆ, ಕೊನೆಗೆ ಕೊರಳಲ್ಲಿರೋ ಚೈನು, ಕೈಯಲ್ಲಿರೋ ಉಂಗುರ ಇದನ್ನೆಲ್ಲ ತಗೊಂಡೋಗಿ ಅಡ ಇಟ್ಟು ತಗೊಂಬಂದು ಹಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ. ಎಷ್ಟೋ ಜನ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿ ಹೋಗಿ ಗೊಬ್ಬರದ ಅಂಗಡಿಲಿ ಔಷಧಿ ತಗೊಂಡ್ಬರ್ತಾರೆ. ಏನ್ರಿ ರೈತ್ರೆ? ಕೇಳ್ರಿ, ಇಲ್ಲೇ ರೈತರಿದ್ದಾರೆ ಸರ್, ನಿಮ್ ಊರಲ್ಲಿ ಈ ತರ ಮಾಡಿರೋ ನೋಡಿದೀರಾ ನೀವು? ಹೌದ್ ತಾನೆ? ಈ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿ ಹಿಂದೆ ನಿಮ್ ತಾತನ ಕಾಲದಲ್ಲಿ, ನಿಮ್ ತಂದೆ ಕಾಲದಲ್ಲಿ ಮಾಡ್ತಿದ್ರಾ? ಇಲ್ಲ ಅಲ್ವಾ? ಈಗ ಯಾಕೆ ಮಾಡ್ತಾ ಇದಾರೆ? ಸಗಣಿ ಗೊಬ್ಬರ ಇಲ್ಲ. ಎರಡನೇದೇನು? ಸುಸ್ತಾಗ್ಬಿಟ್ಟಿದ್ದಾರೆ. ಏನಾಗಿದ್ರು ಈಗ ಉದಾಹರಣೆಗೆ ಒಂದು ಬಿಸಿನೆಸ್, ಇದು ಒಂದು ಅಗ್ರಿಕಲ್ಚರ್ ಅನ್ನೋದು ಒಂದು ಬಿಸಿನೆಸ್. ಅವ್ರು ಸ್ವಂತವಾಗಿ ಅವ್ರ ಮನೇಲಿ ಮಾಡ್ತಾ ಇದಾರೆ, ಅವರು ಕಾಯಕ ಅನ್ಕೊಂಡಿದ್ದಾರೆ. ಬಟ್ ಆಕ್ಚುಯಲ್ ಆಗಿ ನೋಡ್ಬೇಕು ಅಂದ್ರೆ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಬಿಸಿನೆಸ್ ಸರ್ ಇದು. ಇದು ಯಾವ ತರ ಅಂತಂದ್ರೆ ಬಿಸ್ನೆಸ್ ಇಲ್ಲ ಅಂತಲ್ಲ, ನಾನ್ ಮಾಡ್ತಾ ಇದೀನಿ ಬಿಸ್ನೆಸ್. ಲ್ಯಾಂಡ್ ಲಾರ್ಡ್ ಅದು ಆಕ್ಚುಲಿ. ಏನಂತಂದ್ರೆ ನೋಡ್ರಿ, ಒಂದು ನಾವು ಗೊಬ್ಬರ ಹಾಕ್ತಿವಿ ಅಂದ್ರೆ ಉದಾಹರಣೆಗೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತಾ ಇದೀವಿ 1 ಎಕರೆ ಹೊಲಕ್ಕೆ ಅಂದ್ರೆ ಇದರಿಂದ ಆದಾಯ ನಮಗೆ 1 ಲಕ್ಷ ಬರ್ಬೇಕು. ಓಕೆ, ಅವಾಗ ನಾನ್ ಮಾಡಿರ್ತಕ್ಕಂಥ ನನ್ನ ಕೂಲಿ ಒಂದ್ ವರ್ಷಕ್ಕೆ ಎಷ್ಟು? ಒಂದು 50,000 ಅದು ಬಂತು. ಅದಾದ್ಮೇಲೆ ಗಿಡ ಆಲ್ರೆಡಿ ಈಗ ಒಂದು ಏಜ್ಗೆ ಅಂತ ಬಂದಿರ್ತವೆ, ಮತ್ತೆ ಅದನ್ನ ಒಂದು 4-5 ವರ್ಷ ಬೆಳೆಸ್ಬೇಕಲ್ಲ, ಅದನ್ನು ಹೋಗಿತ್ತು. ಹಂಗಾಗಿ ಇದನ್ನ, ಈ ಬಿಸ್ನೆಸ್ನ, ಈ ಒಂದು ಅಗ್ರಿಕಲ್ಚರ್ನ, ಈ ಒಂದು ಕೃಷಿ ಚಟುವಟಿಕೆನ ನಿಜವಾಗ್ಲೂ ನೀವು ನಂಬ್ತಾ ಇದೀರಿ ಅಂದ್ರೆ ಸಾವಯವ ಕೃಷಿಯನ್ನ ಮಾತ್ರ ಮಾಡಿ, ರಾಸಾಯನಿಕ ಕೃಷಿ ಮಾಡಬೇಡಿ. ಇಲ್ಲ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಬಟ್ 100% ಹೇಳ್ತೀನಿ ಅದು ಡೇಂಜರ್. ಈಗ ನಿಮ್ ಕೈಯಲ್ಲಿ ಈ ಬಾಟಲ್ ಇದೆಯಲ್ಲ, ಇದು ಇಲ್ಲಿ ನೋಡಿ, ಇದರಲ್ಲಿ ತುಂಬಾ ಫೋಟೋಗಳಿದೆ. ಈಗ ರೈತರಿಗೆ ಕನ್ಫ್ಯೂಷನ್ ಆಗ್ಬಹುದು. ನಾವೀಗ ಅಡಕೆ ತೋಟದಲ್ಲಿ ನಿಂತಿದ್ದೀವಿ, ಅಲ್ಲೆಲ್ಲ ಒಂದ್ ಸ್ವಲ್ಪ ಬಾಳೆ ಕಾಣಿಸ್ತು, ಅಲ್ಲೊಂದ್ ಸ್ವಲ್ಪ ಭತ್ತ ಕಾಣಿಸ್ತು. ಇದನ್ನ ಯಾವ್ದಕ್ ಹಾಕ್ಬೇಕು ನಾವು? ನಮ್ಮ ಹತ್ರ ಬೇರೆ ಯಾವ್ದೋ ಕೃಷಿ ಇದೆ ಅಂತ ಹೇಳಿದ್ರೆ ನಾವು ಯಾವ್ದಕ್ ಹಾಕ್ಬಹುದು ಅಂತ ಯೋಚನೆ ಮಾಡೋದು. ಸರ್, ನಾನ್ ಕೊಡ್ತಾ ಇರೋದು ಯಾವ್ದೇ ಬೆಳೆಗಲ್ಲ. ಇದನ್ನ ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನಾವು. ನಾನ್ ಕೊಡ್ತಾ ಇರೋದು ಯಾವ್ದೇ ಬೆಳೆಗಲ್ಲ, ಯಾವ್ದೇ ಪರ್ಟಿಕ್ಯುಲರ್ ಕೃಷಿಗಲ್ಲ. ಇದನ್ನ ಕೊಡ್ತಾ ಇರೋದು ನನ್ನ ಮಣ್ಣಿಗೆ. ನೀವು ಬೆಳಿತಿರೋ ಬಿಡ್ತಿರೋದು ಸೆಕೆಂಡ್ರಿ. ಯಾವ ಬೆಳೆ ಆದ್ರೂ ಆಗುತ್ತೆ, ಯಾವ ಬೆಳೆನಾದ್ರೂ ಮಾಡ್ರಿ, ಫಸ್ಟ್ ಮಣ್ಣು ಸರಿ ಇಟ್ಕೊಳ್ರಿ. ಓಕೆ, ಆ ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿರ್ಬೇಕು ಮೊದ್ಲು. ಅದಾದ್ಮೇಲೆ ನಾವ್ ಅಲ್ಲಿ ಮಾಡೋದು ಬಿಡೋದು ಆಮೇಲೆ. ನಾನು ಹೇಳ್ತಾ ಇರೋದೇನಂತಂದ್ರೆ ಮಣ್ಣು ಚೆನ್ನಾಗಾಗತ್ತೆ. ಕರೆಕ್ಟ್. ಓಕೆ, ಆ ಮಣ್ಣನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಬೆಳೆಯೋದ್ರ ಬಗ್ಗೆ ಥಿಂಕ್ ಮಾಡೋಣ. ನೀವು ಕುಂಬಳಕಾಯಿ ಬೆಳಿತೀರಾ, ಬೆಳಿರಿ. ಭತ್ತ ಬೆಳಿತೀರಾ, ಬೆಳಿರಿ. ಅಡಿಕೆ ಬೆಳಿತೀರಾ, ಬೆಳಿರಿ. ತೆಂಗಿನಕಾಯಿ ಬೆಳಿತೀರಾ, ಬೆಳಿರಿ. ಅಥವಾ ನೀವು ಬಾಳೆ ಬೆಳಿತೀರಾ, ಬೆಳಿರಿ. ಕಬ್ಬು ಬೆಳಿತೀರಾ, ಇದ್ರಲ್ಲಿ ಒಂದು ಚಿತ್ರ ಕೊಟ್ಟಿದೀವಿ ನಾವು ಆಲ್ರೆಡಿ. ಇದರಲ್ಲಿ ಕೆಲವೊಂದಿಷ್ಟು ಒಂದು 6 ಇಮೇಜ್ ಕೊಟ್ಟಿದೀವಿ. ಇದ್ರಲ್ಲಿ ಕಬ್ಬಿನ ಇಮೇಜ್ ಮೇಜರ್ ಆಗಿ ಕೊಟ್ಟಿದೀವಿ, ಈರುಳ್ಳಿದ್ ಕೊಟ್ಟಿದೀವಿ, ಆಲೂಗಡ್ಡೆದ್ ಕೊಟ್ಟಿದೀವಿ, ಭತ್ತದ ಕೊಟ್ಟಿದೀವಿ, ಮತ್ತೆ ಇದರಲ್ಲಿ ಯಾವ್ದು ಅಂತಂದ್ರೆ ಜೋಳದ ಕೊಟ್ಟಿದೀವಿ. ಓಕೆ, ಈ ಎಲ್ಲ ಯಾಕೆ ಇಂಪಾರ್ಟೆಂಟ್ ಈ ಇಮೇಜ್ ಕೊಟ್ಟಿದೀವಿ ಅಂದ್ರೆ, ಇವೆಲ್ಲ ಬೆಳೆ ಬೆಳೆಯೋದೇನಂತಂದ್ರೆ ತುಂಬಾ ಕಷ್ಟಪಟ್ಟು ಬೆಳಿಬೇಕು. ಆಮೇಲೆ ಇವು ಜಾಸ್ತಿ ಬೆಳೆಯೋದಂದ್ರೆ ಈ ಬಯಲ್ಸೀಮೆ ಕಡೆಗೆ. ಓಕೆ, ಇದಕ್ಕೆ ನೀರು ಜಾಸ್ತಿ ಅವಶ್ಯಕತೆ ಬೀಳಲ್ಲ. ಬಟ್ ಇದನ್ನ ನೀವು ಏನಾದ್ರು ಇದನ್ನ ಹಾಕಿದ್ರೆ, ಈಗ ಉದಾಹರಣೆಗೆ ನಿಮಗೀಗ ಒಂದು 10 ಮಳೆ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ. ಓಕೆ, 4 ಮಳೆ ಆದ್ರೂ ಈ ಬೆಳೆ ಇದನ್ನ ಬಳಸಿದ್ರೆ ನೀವು ಆರಾಮಾಗಿರ್ಬೋದು. ಎಸ್, ಈ ವಿಡಿಯೋನು ಅಷ್ಟೇ, ನಾನು ಯಾವುದೋ ಪ್ರಾಡಕ್ಟ್ ಅನ್ನ ತೋರಿಸ್ಬೇಕು ಹಂಗಲ್ಲ, ಇದನ್ನ ಇನ್ಫಾರ್ಮೇಶನ್ ಕೊಡಬೇಕು ಅಂತಾನೆ ಇಷ್ಟು ದೂರ ಬಂದು ಇಲ್ಲಿ ಮಾಡ್ತಾ ಇರುವಂತದ್ದು. ಯಾವುದೇ ರೈತರು ಈ ವಿಡಿಯೋನ ನೋಡ್ತಾ ಇದ್ರು, ದಯವಿಟ್ಟು ಇದನ್ನ ಎಲ್ಲಾ ರೈತರಿಗೂ ಶೇರ್ ಮಾಡಿ ನಮ್ಮ ಮಣ್ಣಿನ ಸತ್ವವನ್ನು ಉಳಿಸೋಣ. ನಾನು ಇವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನಿಮ್ಮ ಬೆಳೆ ಯಾವುದಿದೆ, ನಿಮ್ಮ ಮಣ್ಣು ಹೆಂಗಿದೆ, ಎಲ್ಲವ ಬಗ್ಗೆ ತಿಳ್ಕೊಂಡು ಬೇಕಾದ್ರೆ ಇವ್ರಿಗೆ ಕರೆ ಮಾಡಿ. ಈ ತರದ ಪ್ರಾಡಕ್ಟ್ಗಳು ತುಂಬಾ ಇದೆ ಇವ್ರ ಹತ್ರ. ಎಲ್ಲವೂ ಕೂಡ ಸಾವಯವ, 26 ವೆರೈಟಿಯ ಸಾವಯವ ಗೊಬ್ಬರ ಇರಬಹುದು, ಅಥವಾ ಏನು ಬೇಕು ನಿಮ್ಗೆ ಎಲ್ಲವೂ ಕೂಡ ಇವರ ಸೆಂಟರಲ್ಲಿ ಸಿಗುತ್ತೆ. ಅದು ಇರೋದು ರಾಣೆಬೆನ್ನೂರಲ್ಲ, ಆದರೆ ನಿಮ್ಮೂರಿಗೂ ಕೂಡ ಆನ್ಲೈನ್ ಮುಖಾಂತರ ಇವ್ರು ತರಿಸ್ಕೊಡ್ತಾರೆ. ಅವ್ರ ಹುಡುಗ ಇಲ್ಲೇ ಇದ್ದಾರೆ, ಇವರು ಕೂಡ ಕಂಪ್ಲೀಟಾಗಿ ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಸೊ ನಾನು ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ ಸರ್, ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ನಮ್ಮ ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂತ ಅನ್ಕೊಂತೀನಿ. ಅಷ್ಟೇ ಈ ವಿಡಿಯೋ ಉದ್ದೇಶ, ಅಷ್ಟೇ. ಇಲ್ಲ ಸರ್, ಏನಂದ್ರೆ ಈ ಉರಿ ಬಿಸಿಲಲ್ಲಿ ನೀವು ಆರಾಮಾಗಿ ಬೇಕಾದ್ರೆ ಆಫೀಸಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಬೋದು. ಹೌದು, ಈ ಉರಿ ಬಿಸಿಲಲ್ಲಿ ಇಲ್ಲ ತೋಟದಲ್ಲೇ ಮಾಡೋಣ, ತೋಟದಲ್ಲಿ ಅಡ್ಡಾಡೋಣ, ಓಡಾಡೋಣ, ಕೆಸರು ಕಾಲಿಗೆ ಹತ್ತತ್ತೆ, ಹತ್ಕೊಳ್ಳೋಣ. ನಾವು ರೈತರ ಮಕ್ಕಳು ಈ ತರ ಹೇಳಿ ನೀವು ಬಂದಿದ್ದೀರಲ್ಲ, ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಇದೇ ರೀತಿ ಮುಂದುವರಿಲಿ, ಸಾವಿರಾರು ಜನರಿಗೆ ದಾರಿದೀಪ ಆಗ್ಲಿ, ಎಷ್ಟೋ ಬಿಸಿನೆಸ್ ಮ್ಯಾನ್ಗಳಿಗೆ ದಾರಿದೀಪ, ಜೊತೆಗೆ ಎಷ್ಟೋ ರೈತರಿಗೆ ಈಗ ಹೆಚ್ಚು ಕಮ್ಮಿ ನಾವು ನೋಡ್ದಂಗೆ ಈ ರೈತರಾಗಿರ್ಬೋದು, ಈ ಅಡಿಕೆ ಬೆಳೆದಿರೋ ರೈತರು ಇವಾಗ ಏನಾದ್ರು ತುಂಬಾ ಚೆನ್ನಾಗಿ ಲಾಭ ಆಯ್ತು, ಒಂದು 10,000 ರೂಪಾಯಿ ಜಾಸ್ತಿ ಇನ್ಕಮ್ ಆಯ್ತು ಅಂದ್ರೆ ಅವರಿಂದ ನಿಮಗೆ ಪುಣ್ಯ ಬರೋದು ನಿಮಗೆ ಮೊದಲು. ಹೌದು, ಅದಾದ್ಮೇಲೆ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋ ಇದು. ಎಲ್ಲ ರೈತರು ಇದನ್ನು ನೋಡಿ ತಿಳ್ಕೊಳ್ಳಿ. ಸೊ ಇವತ್ತಿಂದನೇ ಈ ಒಂದು
ವಿಚಾರದ ಬಗ್ಗೆ ನಾವು ಯೋಚನೆಯನ್ನು ಏನು ಮಾಡಿದ್ದೀವಿ ಇದು ರೈಟ್ ಆಗಿದೆ ಅನ್ಕೊತೀನಿ. ಇಲ್ಲಿಂದ ನಮ್ಮ ಹೆಜ್ಜೆಯನ್ನು ಮುಂದಕ್ಕೆ ಹಾಕೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ